ನಮಸ್ಕಾರ ವೀಕ್ಷಕರೇ. ಬದುಕೊಂದು ಜಟಕಾ ಬಂಡಿ, ಇದನ್ನು ಓಡಿಸುವ ಚಾಲಕನೇ ಆ ವಿಧಿ. ಈ ವಿಧಿ ತನಗಿಷ್ಟ ಬಂದಂತೆ ಬಂಡಿಯನ್ನು ಓಡಿಸುತ್ತಾನೆ ಹೊರತು ಪ್ರಯಾಣಿಕರ ಇಚ್ಛೆ ಅಂತಲ್ಲ. ಆದ್ರಿಂದ ಬದುಕಿನ ನಿರಂತರ ಹೋರಾಟಕ್ಕೆ ಬೇಕು ಉತ್ತಮ ಆರೋಗ್ಯ. ಉತ್ತಮ ಆರೋಗ್ಯಕ್ಕಾಗಿ ಬೇಕು ಆಯುರ್ವೇದದ ಸಲಹೆ. ಆಯುರ್ವೇದದ ಸಲಹೆಗಾಗಿ ಬೇಕು ನಿಮ್ಮೆಲ್ಲರ ಮೆಚ್ಚಿನ ಆಯುರ್ವೇದಂ ವಹಾಮ್ಯಹಂ ಕಾರ್ಯಕ್ರಮ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ತಡ ಯಾಕೆ, ಇಂದಿನ ಕಾರ್ಯಕ್ರಮನ ಶುರು ಮಾಡೋಣ. ವೀಕ್ಷಕರೇ, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮೊಂದಿಗಿದ್ದಾರೆ ಖ್ಯಾತ ಆಯುರ್ವೇದ ಹಾಗೂ ಆಹಾರ ತಜ್ಞರಾದಂತಹ ಆದರ್ಶ್ ತಟ್ಪತಿಯವರು. ಬನ್ನಿ ಅವರೊಂದಿಗೆ ಸಂವಾದ ನಡೆಸೋಣ. ಆದರ್ಶ್ ಅವರೇ, ನಮಸ್ಕಾರ. ನಮಸ್ಕಾರ. ನಮ್ಮ ಆಯುರ್ವೇದಂ ವಹಾಮ್ಯಹಂ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಧನ್ಯವಾದ. ಆದರ್ಶ್ ಅವರೇ, ಈಗ ನಾವು ಇತ್ತೀಚಿನ ಸಂಚಿಕೆಗಳಲ್ಲಿ ಮಿಶ್ರ ರಾಶಿಯವರ ಬಗ್ಗೆ ಮಾತಾಡ್ತಾನೆ ಇದ್ದೀವಿ. ಹಾಗಾದ್ರೆ ಈ ಸ್ಕಾರ್ಪಿಯೋ ಮತ್ತೆ ಸೆಜಿಟೇರಿಯಸ್ ಅಂದ್ರೆ ವೃಶ್ಚಿಕ ಮತ್ತೆ ಧನುರ್ ಮಿಶ್ರ ರಾಶಿಯವರು, ಅವರ ಒಂದು ಸ್ವಭಾವ ಹೇಗಿರುತ್ತೆ, ಅದ್ರ ಪ್ರಕಾರ ಅವರು ಯಾವ ಒಂದು ಆಹಾರ ಪದ್ಧತಿನ ರೂಢಿಸ್ಕೊಬೇಕು, ಜೀವನ ಶೈಲಿ ಅವ್ರದ್ದು ಹೇಗಿರಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ನೋಡಿ, ಸ್ಕಾರ್ಪಿಯೋ ಮತ್ತು ಸಜಿಟೇರಿಯಸ್ ಅಂತಂದ್ರೆ ವೃಶ್ಚಿಕ ಮತ್ತು ಧನುರಾಶಿಯಲ್ಲಿ ಮಿಶ್ರವಾಗಿ ಬರುವಂಥವರಿಗೆ ನಾವು ಈ ಒಂದು ಪ್ರಕೃತಿ ಅವ್ರದ್ದು ಏನಿದೆ ಅದನ್ನು ಫಸ್ಟು ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಇದರಲ್ಲಿ ಇವರಿಗೆ ಮುಖ್ಯವಾಗಿ ಸ್ಯಾಜಿಟೇರಿಯಸ್ ಅಂತಂದರೆ ಇವರ ಬೋನ್ ಸ್ಟ್ರಕ್ಚರ್ ಏನಿರುತ್ತೆ ಬಹಳ ಒಂದು ಹೆವಿಯಾದ ಬೋನ್ ಸ್ಟ್ರಕ್ಚರು, ಮತ್ತು ಎತ್ತರವಾಗಿರ್ತಾರೆ, ಆಮೇಲೆ ದಪ್ಪವಾಗಿರ್ತಾರೆ. ಅದಕ್ಕೆ ವೃಶ್ಚಿಕ ಮೊದಲು ಬರೋದ್ರಿಂದ ಅಂತಂದರೆ 75% ವೃಶ್ಚಿಕದ ಇನ್ಫ್ಲೂಯೆನ್ಸ್ ಇರೋದ್ರಿಂದ ಇವರು ಸ್ವಲ್ಪ ಬಣ್ಣದಲ್ಲಿ ಕಪ್ಪಗಾಗಿರ್ತಾರೆ. ಆಮೇಲೆ ಕೂದಲೇನಿರುತ್ತೆ ಸ್ವಲ್ಪ ಕರ್ಲಿ ಹೇರ್ ಇರುತ್ತೆ ಇವರಿಗೆ. ಆಹಾರ ಪದ್ಧತಿ ಅಂತೂ ಇವರಲ್ಲಿ ಒಂದು ಸಿಸ್ಟಮ್ಮೇ ಇಲ್ಲ, ಆ ಥರ ಇರ್ತಾರೆ. ಮತ್ತು ನಿದ್ದೆಗೆಡೋದು ಹೆಚ್ಚು. ಆಮೇಲೆ ಕೆಲವೊಂದು ಯಾವುದೋ ಒಬ್ಬರು ಪ್ರಶ್ನೆಗಳನ್ನು ಕೇಳಿದರೆ ಉತ್ತರ ಕೊಡೋದಕ್ಕೆ 10-20 ಜನರಲ್ಲಿ ಕೇಳಿಕೊಂಡು ನಂತರ ಒಂದು ಡಿಸಿಷನ್ ತಗೊಳ್ಳೋದು, ಆ ಥರ ಒಂದು ಪ್ರವೃತ್ತಿ ಇರುತ್ತೆ ಇವರಲ್ಲಿ. ಮತ್ತು ಆಹಾರವನ್ನು ತೆಗೆದುಕೊಳ್ಳುವಾಗ ಯಾವುದೇ ರೀತಿಯ ಒಂದು ಸಿಸ್ಟಮ್ ಇಲ್ಲ ಇವರಲ್ಲಿ. ಬೆಳಿಗ್ಗೆ ತಿಂತಾರೆ, ಮಧ್ಯಾಹ್ನ ಊಟ ಸ್ಕಿಪ್ಪು, ರಾತ್ರಿ ಮನ್ಸು ಬಂದರೆ ತಿಂತಾರೆ, ಇಲ್ಲಾಂದರೆ ಬೆಳಿಗ್ಗೆನೇ ಒಂದೇ ಸಾರಿ ಬ್ರಂಚ್ ಅಂತ ನಾವೇನು ಹೇಳ್ತೀವಿ, ಎಲ್ಲನೂ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮತ್ತು ಲಂಚನ್ನು ಸೇರಿಸ್ಕೊಂಡ್ಬಿಟ್ಟೆ ತಿಂದ್ಬಿಡೋದು, ಈ ಥರ ಎಲ್ಲ ಮಾಡ್ತಾರೆ. ಆದಷ್ಟು ಇವರು ನಾನ್ ವೆಜಿಟೇರಿಯನ್ ಫುಡ್ ಅಂತಂದರೆ ತುಂಬ ಇಷ್ಟಪಡ್ತಾರೆ. ಮಂಡ್ಯ, ಮೈಸೂರು ಆ ಕಡೆ ಏನಾದ್ರು ಈ ವೃಶ್ಚಿಕ ರಾಶಿ ಅಂತ ಈಗ ನಾನೇನು ಹೇಳ್ತಾ ಇದ್ದೀನಿ ಕಸಬು, ಅವ್ರೇನಾದ್ರು ಬಂದ್ಬಿಟ್ರೆ ಈ ಮುದ್ದೆ ಮತ್ತು ಮಾಂಸಾಹಾರಿ ಊಟ ಏನಿರುತ್ತೆ ಅದನ್ನು ತುಂಬ ಇಷ್ಟಪಡ್ತಾರೆ. ಮಾಂಸದ ಊಟಗಳು ಅಂತಂದರೆ ಇವರಿಗೆ ವೃಶ್ಚಿಕ ರಾಶಿಯವರಿಗೆ ಪಂಚಪ್ರಾಣ ಆಗೋಗ್ಬಿಡುತ್ತೆ. ಅದೇ ನೆಪದಲ್ಲಿ ಬೆಳಿಗ್ಗೆ ಕೂಡ ಇವರು ನಾನ್ ವೆಜಿಟೇರಿಯನ್ ತಿನ್ನೋ ಒಂದು ಅಭ್ಯಾಸವನ್ನು ಇಟ್ಕೊಳ್ತಾರೆ. ಇದು ತುಂಬ ತಪ್ಪಾದ ಒಂದು ಪದ್ಧತಿ ಅಂತೇಳಿ ಹೇಳ್ಬೋದು. ಮತ್ತು ಆದಷ್ಟು ವಾರಕ್ಕೆ 1 ಸಾರಿ ಸ್ನಾನ ಮಾಡೋದು, ವಾರಕ್ಕೆ 2 ಸಾರಿ ಸ್ನಾನ ಮಾಡೋದು, ತಲೆ ಮೇಲೆ ಕೂದಲು ನಿಮ್ಮ ತಲೆ ಮೇಲೆ ಏನು ನೀರನ್ನು ಹಾಕ್ಕೊಳ್ತೀರಾ ಸ್ನಾನ ಮಾಡೋದಾಗ ಅದನ್ನೆಲ್ಲನೂ ನೀವು ಕಂಪ್ಲೀಟಾಗಿ ಒಂದು ಸಿಸ್ಟಮನ್ನು ಮಾಡ್ಕೊಂಡು ಬರಬೇಕು. ಇವರು ಆದಷ್ಟು ಒಂದು ಸ್ವಲ್ಪ ಹುರುಪಿನ ಜೀವನವನ್ನು ಶುರು ಮಾಡಬೇಕು. ಆಹಾರ ಪದ್ಧತಿಯನ್ನು ಇಂಪ್ರೂವ್ ಮಾಡ್ಕೊಳ್ಬೇಕು. ಮುಖ್ಯವಾಗಿ ಇವರಿಗೆ ಡೈಜೆಷನಿಂದ ತೊಂದರೆ ಬರೋದಂತಂದರೆ ತಲೆನೋವು ಮತ್ತು ಮೈಗ್ರೇನ್ ಅಂತ ನಾವೇನು ಹೇಳ್ತೀವಿ, ಇದರಿಂದ ಸ್ವಲ್ಪ ಇವರಿಗೆ ತೊಂದರೆಗಳು ಆಗೋದಿಲ್ಲ. ಜಾಸ್ತಿ ಅಂತಲ್ಲ, ಸ್ವಲ್ಪ ಇದರಿಂದ ಅವರು ಕಷ್ಟವನ್ನು ಅನುಭವಿಸ್ತಾರೆ ಅಂತ ಹೇಳ್ತಾರೆ. ಹಾಗೆ ಆದರ್ಶ್ ಅವರೇ, ಇವರು ಯಾವ ರೀತಿ ಆಹಾರ ತಗೊಂಡ್ರೆ ಇವರ ಒಂದು ದೇಹ ಪ್ರಕೃತಿಗೆ ಒಳ್ಳೆದಿರುತ್ತೆ? ಇವರು ಆದಷ್ಟು ತಂಪವಾದಂತಹ ಪಾನೀಯಗಳನ್ನು ಕುಡಿಯೋದು ತುಂಬ ಉತ್ತಮ. ಆದಷ್ಟು ಮಜ್ಜಿಗೆಯ ಸೇವನೆ, ನಾವು ಮಜ್ಜಿಗೆಯಲ್ಲಿ ಇವರು ಬೆಲ್ಲ ಮತ್ತು ಇಂಗನ್ನು ಹಾಕಿಬಿಟ್ಟು ಅದನ್ನು ಬಿಸಿ ಮಾಡಿ ನಂತರ ಅದನ್ನು ತಣ್ಣಗೆ ಮಾಡಿಬಿಟ್ಟು ಕುಡಿಯೋದು ತುಂಬ ಉತ್ತಮ. ಇವರಿಗೆ ಯಾವುದೇ ಒಂದು ಬೇಯಿಸಿದಂಥ ಪದಾರ್ಥ, ಅದು ಈಗ ನೀವು ಸಲಾಡ್ ತೊಗೊಳ್ತಾರೆ ಅಂತ ಹೇಳಿದ್ರು, ಈಗ ಫಾರ್ ಎಕ್ಸಾಂಪಲ್ ಬೀಟ್ರೂಟ್ ನಾವು ಯೂಸ್ ಮಾಡ್ತೀವಿ ಅಡುಗೆಗಳಲ್ಲಿ, ಬೀಟ್ರೂಟನ್ನು ಇವರು ಬಾಯ್ಲ್ ಮಾಡಿಬಿಟ್ಟು ತಣ್ಣಗೆ ಮಾಡಿ ತಿನ್ನೋದು ಒಳ್ಳೆಯದು. ಯಾವುದೇ ಆಹಾರವನ್ನು ಇವರು ಕುದಿಸಿ ನಂತರ ಅದನ್ನು ತಗೊಳ್ಳೋದು ಒಳ್ಳೆಯದು. ರಾ ಫುಡ್ ಇವರಿಗೆ ಅಷ್ಟು ಬೇಗ ಡೈಜೆಷನ್ ಆಗೋದಿಲ್ಲ. ಆದಷ್ಟು ಬೇಯಿಸಿದಂಥ ಆಹಾರವನ್ನು ತಗೊಳ್ಳೋದು ಬಹಳ ಉತ್ತಮ. ಮತ್ತು ಈ ದೇಶಾದ್ಯಂತ ಎಷ್ಟು ಜನರು ಇದ್ದಾರೆ ಅವರು ಈ ಒಂದು ಕಸಬ್ನಲ್ಲಿ ಏನು ಬರ್ತಾರೆ ಅವ್ರಿಗೆ ಹೇಳ್ತಾ ಇದ್ದೀನಿ ನಾನು. ಪರ್ಟಿಕ್ಯುಲರ್ ಆಗಿ ಉತ್ತರ ಕರ್ನಾಟಕದಲ್ಲಿ ಕುಸುಬಿ ಎಣ್ಣೆ ಅಂತ ಹೇಳಿ ಸಿಗುತ್ತೆ, ಕರಡಿ ಆಯಿಲ್ ಅಂತ ಹೇಳಿ ಇಂಗ್ಲೀಷ್ನಲ್ಲಿ ಹೇಳ್ತಾರೆ. ಆ ಒಂದು ಆಯಿಲನ್ನು ಯೂಸ್ ಮಾಡೋದು ಬಹಳ ಉತ್ತಮ. ಮೊದಲು ಹಲವಾರು ಬ್ರ್ಯಾಂಡ್ನಲ್ಲಿ ರಾಯಚೂರಿನಲ್ಲಿ ಕೂಡ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾಯಿದ್ರು. ಅಂಥ ಒಂದು ಆಯಿಲ್, ಕರಡಿ ಆಯಿಲ್, ನಾವು ಕುಸುಬಿ ಎಣ್ಣೆ ಅಂತ ಏನು ಹೇಳ್ತೀವಿ, ಅದರಿಂದ ನೀವು ಅಡುಗೆಗಳನ್ನು ಮಾಡಿ ಅದರಿಂದ ನೀವು ಊಟವನ್ನು ಬಳಸಿ ಊಟವನ್ನು ಮಾಡೋದು ಬಹಳ ಉತ್ತಮ ಅಂಥೇಳಿ ಹೇಳ್ತೀನಿ. ವೀಕ್ಷಕರೇ, ಸ್ಕಾರ್ಪಿಯೋ ಮತ್ತು ಸೆಜಿಟೇರಿಯಸ್ ಅಂದರೆ ವೃಶ್ಚಿಕ ಮತ್ತು ಧನುರ್ ಮಿಶ್ರ ರಾಶಿಯವರು ಯಾವ ರೀತಿ ಒಂದು ಆಹಾರ ಪದ್ಧತಿ ಅನುಸರಿಸಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಈಗ ಇವರಿಗೆ ಕಲ್ಲು ಸಕ್ಕರೆ ಮತ್ತು ದೊಡ್ಡ ಹಿಪ್ಪಲಿಯ ಒಂದು ಲೇಹ್ಯ ಹೇಗೆ ತಯಾರಿಸೋದು, ಅದರಿಂದ ಅವ್ರಿಗೆ ಏನೆಲ್ಲ ಪ್ರಯೋಜನಗಳಿವೆ ಅಂತ ತಿಳ್ಕೊಳ್ಳೋಣ.
ವೃಶ್ಚಿಕ ಮತ್ತು ಧನಸ್ಸು ರಾಶಿಯವರಿಗೆ ಇವತ್ತು ನಾವು ಮಾಡ್ತಾ ಇರೋ ಒಂದು ಲೇಹದ ಹೆಸರು ಕಲ್ಲು ಸಕ್ಕರೆ ಮತ್ತು ದೊಡ್ಡ ಹಿಪ್ಪಲಿಯ ಲೇಹ ಅಂತ ಹೇಳಿ. ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಏನು ಅನ್ನೋದನ್ನು ನೋಟ್ ಮಾಡ್ಕೊಳ್ಳಿ. ಹಾಲು, ದೊಡ್ಡ ಹಿಪ್ಪಲಿ, ಕಲ್ಲು ಸಕ್ಕರೆ ಮತ್ತು ಬಜೆ. ಈಗ ಮೊಟ್ಟ ಮೊದಲಿಗೆ ನಾವು ಏನು ಮಾಡ್ಕೊಳ್ಬೇಕು ಅಂತಂದರೆ ಪಾತ್ರೆಯನ್ನು ಬಿಸಿ ಮಾಡ್ಕೊಳ್ಬೇಕು. ಬಿಸಿ ಮಾಡಿಕೊಂಡ ನಂತರ ಇದಕ್ಕೆ ಸ್ವಲ್ಪ ನೀರನ್ನು ಬೆರೆಸಿ ನಂತರ ಈ ಒಂದು ಬಜೆ ಏನಿದೆ ಅದನ್ನು ಇದಕ್ಕೆ ಹಾಕ್ಕೊಳ್ಬೇಕು. ನೀರು ಹೆಚ್ಚು ಬೇಡ, ಸ್ವಲ್ಪ ನೀರು, ಒಂದು 2 ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕ್ಕೊಳ್ಬೇಕು. ಇದಕ್ಕೆ ಬಜೆ ಒಂದು ಸ್ವಲ್ಪ 2 ಗ್ರಾಮ್ನಷ್ಟು ಬಜೆಯನ್ನು ಹಾಕ್ಕೊಳ್ಬೇಕು. ಹಾಕ್ಕೊಂಡ ನಂತರ ಇದನ್ನು ಚೆನ್ನಾಗಿ ಕಲಕಬೇಕು. ಇದನ್ನು ನಂತರ ಇದೇ ಒಂದು ಸಮಯದಲ್ಲಿ ನಾವು ಕಲ್ಲು ಸಕ್ಕರೆ ಮತ್ತು ದೊಡ್ಡ ಹಿಪ್ಪಲಿ ಏನಿದೆ ಅದನ್ನು ಪುಡಿ ಮಾಡ್ಕೊಳ್ಬೇಕು. 1 ಹಿಪ್ಪಲಿಗೆ ಅರ್ಧ ಟೀ ಸ್ಪೂನಷ್ಟು ಕಲ್ಲು ಸಕ್ಕರೆ, ಮತ್ತು 1 ದೊಡ್ಡ ಹಿಪ್ಪಲಿಯನ್ನು ಹಾಕ್ಕೊಂಡು ಪುಡಿ ಮಾಡಬೇಕು. ಈಗ ಅದು ಪುಡಿಯಾಗಿ ರೆಡಿಯಾಗಿದೆ. ಅದನ್ನು ನಾವು ಇಲ್ಲಿ ಹಾಕ್ಕೊಳ್ಳೋಣ. ಯಾಕಂದರೆ ಇದರಲ್ಲಿ ನೀರು ಆವಿಯಾಗಿ ಹೋಗ್ತಾ ಇದೆ. ಇದನ್ನು ನಾವೇನು ಪುಡಿಯನ್ನು ಮಾಡ್ಕೊಂಡಿದ್ವಿ ಕಲ್ಲು ಸಕ್ಕರೆ ಮತ್ತು ದೊಡ್ಡ ಹಿಪ್ಪಲಿಯನ್ನು ಇದಕ್ಕೆ ಹಾಕ್ಕೊಳ್ಬೇಕು. ಈ ಥರ ಹಾಕ್ಕೊಂಡ ನಂತರ ಇದಕ್ಕೆ 3 ಟೀ ಸ್ಪೂನಷ್ಟು ಹಾಲನ್ನು, ಈ ಥರ ಇದನ್ನು ಮತ್ತೆ ಮಿಕ್ಸ್ ಮಾಡ್ಕೊಳ್ಬೇಕು. ನಾವು ಈ ಕಲ್ಲು ಸಕ್ಕರೆ, ದೊಡ್ಡ ಹಿಪ್ಪಲಿ ಮತ್ತು ಬಜೆ ಏನಿತ್ತು ಇದನ್ನು ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಇದರಿಂದ ಏನು ಪ್ರಯೋಜನ, ಯಾವುದೇ ಒಂದು ಕಾಯಿಲೆಗೆ ಅಂದರೆ ಪರ್ಟಿಕ್ಯುಲರ್ ಆಗಿ ನಾವೀಗೇನು ವೃಶ್ಚಿಕ ಮತ್ತು ಧನಸ್ಸು ರಾಶಿಯವರಿಗೆ ಮಾತಾಡ್ತಾ ಇದ್ದೀವಿ ಅವ್ರಿಗೆ ಯಾವ ರೀತಿ ಇದು ಹೆಲ್ಪ್ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಈ ಬಜೆ ಮತ್ತು ದೊಡ್ಡ ಹಿಪ್ಪಲಿ ಏನಿದೆ ನಿಮ್ಮ ಪರ್ಟಿಕ್ಯುಲರ್ ಆಗಿ ಗಂಟ್ಲು, ಈ ಐಸ್, ನೋಸ್ ಆ್ಯಂಡ್ ಥ್ರೋಟ್ ಅಂತ ಏನು ಹೇಳ್ತೀವಿ, ENT ಸರ್ಜನ್ಸ್ ಇರ್ತಾರೆ, ಅವರು ಕೂಡ ಇದರ ಬಗ್ಗೆನೇ ಹೆಚ್ಚು ಮಾಹಿತಿಗಳನ್ನು ಕೊಡ್ತಾರೆ. ಸೊ ಮತ್ತು ಈ ಒಂದು ENT ಅನ್ನೋದೇನಿದೆ, ಐ, ನೋಸ್, ಥ್ರೋಟ್, ಈ ಗಂಟಲಿನಲ್ಲಿ ನೋವು ಮತ್ತು ಕರ್ಕಶವಾದಂಥ ಒಂದು ಧ್ವನಿ ಏನಿರುತ್ತೆ ಅದನ್ನು ಇದು ಕ್ಲಿಯರ್ ಮಾಡುತ್ತೆ. ಆದಷ್ಟು ನೀವು ಇದನ್ನು ದಿವಸಕ್ಕೆ 2 ಬಾರಿ ಆದರೂ ನೀವು ತಗೊಳ್ಳೇಬೇಕು. ಇದನ್ನು ಅಂದರೆ 1 ಟೀ ಸ್ಪೂನಷ್ಟು ನೀವು ತಗೊಂಡ್ರೆ ಅದಕ್ಕೆ 1 ಗ್ಲಾಸಿನಲ್ಲಿ, 1 ಗ್ಲಾಸ್ ಹಾಲಿನಲ್ಲಿ 1 ಟೀ ಸ್ಪೂನಷ್ಟು ನಾವು ಈ ಒಂದು ಏನು ಔಷಧಿಯನ್ನು ಏನು ಬಜೆ ಮತ್ತು ದೊಡ್ಡ ಹಿಪ್ಪಲಿ ಮತ್ತು ಕಲ್ಲು ಸಕ್ಕರೆ ಹಾಕಿ ಏನು ಮಾಡಿದ್ದೀವಿ ಅದನ್ನು ಹಾಕಿಬಿಟ್ಟು ಕಲಿಸಿಕೊಂಡು 1 ಗ್ಲಾಸ್ನಷ್ಟು ಹಾಲನ್ನು ನೀವು ಡೈಲಿ ಕುಡಿಯುವ ಒಂದು ಪ್ರಯತ್ನವನ್ನು ಮಾಡಬೇಕು. ಈ ಒಂದು ಕಲ್ಲು ಸಕ್ಕರೆ ಮತ್ತು ದೊಡ್ಡ ಹಿಪ್ಪಲಿ ಹಾಕಿ ನಾವೇನು ಒಂದು ಔಷಧಿಯನ್ನು ಮಾಡಿದ್ವಿ ಅದು ರೆಡಿಯಾಗಿದೆ, ಆ ಲೇಹ ರೆಡಿಯಾಗಿದೆ. ಅದನ್ನು ನಾವೀಗ ಒಂದು ಬೌಲಿಗೆ ಹಾಕೊಳ್ಳೋಣ. ಹಾಗೆ ಆದರ್ಶವ್ರೆ ಇದರಲ್ಲಿ ನಾವು ಹಿಪ್ಪಲಿಯನ್ನು ಉಪಯೋಗಿಸಿದ್ದೀವಿ, ಆಮೇಲೆ ಬಜೆ ಮತ್ತು ಕಲ್ಲು ಸಕ್ಕರೆ, ಈ ಪ್ರತಿಯೊಂದು ಪದಾರ್ಥದ ಹಿಂದೆ ಏನೊಂದು ಪಾತ್ರ ವಹಿಸ್ತಾ ಇದೆ ಪ್ರತಿಯೊಂದು ಪದಾರ್ಥ ಇದರಲ್ಲಿ, ಅದ್ರ ಬಗ್ಗೆ ತಿಳಿಸ್ಕೊಡ್ತೀರಾ? ಈ ಲೇಹ ನಾವೇನು ತಯಾರಿಸಿದ್ದೀವಿ ಇದು ತಗೊಳ್ಳುವಾಗ ಒಂದು ಸ್ವಲ್ಪ ಸೇವನೆ ಮಾಡುವಾಗ ಒಂದು ಸ್ವಲ್ಪ ಕಸಿ ಆಗ್ಬೋದು. ನಿಮಗೆ ಒಂಥರ ಕಹಿ ಮತ್ತು ಸಿಹಿ ಎರಡೂ ಇರುತ್ತೆ ಇದರಲ್ಲಿ. ಸೊ ಆದ್ದರಿಂದ ಇದನ್ನು ಆದಷ್ಟು ಮನಸ್ಸು ಮಾಡಬೇಕು ನೀವು. ಯಾಕಂದರೆ ನಿಮಗೆ ಗಂಟಲು ನೋವು ಮತ್ತು ಈ ವೃಶ್ಚಿಕ ರಾಶಿಯವರಿಗೆ ಈ ಒಂದು ತೊಂದರೆ ಇದ್ದರೆ ದಯವಿಟ್ಟು ಈ ರೀತಿಯ ಒಂದು ಔಷಧಿಯನ್ನು ಮಾಡಿ ನೀವು ತಗೊಳ್ಳಿ. ಈ ಹಿಪ್ಪಲಿ ಏನಿದೆ, ಬಜೆ ಏನಿದೆ ಇದರಲ್ಲಿ, ಇದನ್ನ ಜಗದು ತಿನ್ಬೇಕಾಗುತ್ತಾ ಅಥವಾ ಇದನ್ನ ತೆಗೆದು ಸೆಪರೇಟ್ ಮಾಡಿ? ಇಲ್ಲ, ಇದನ್ನ ನೀವು ಸೆಪರೇಟ್ ಮಾಡಬೇಕಾಗುತ್ತೆ. ಆದರೆ ನೀವು ಇದನ್ನ ಸ್ಟೋರ್ ಮಾಡಬೇಕು ಅಂದರೆ ಈಗ ನಾನೇನು ತೋರಿಸ್ತಾ ಇದ್ದೀನಲ್ಲ ಈ ರೀತಿಯಲ್ಲಿ ಸ್ಟೋರ್ ಮಾಡಬೇಕು. ನಾವು 1 ಟೀ ಸ್ಪೂನಷ್ಟು ನಾವು ಇದನ್ನು ಏನು ತೊಗೊಳ್ತೀವಿ ಆವಾಗ ಈ ಒಂದು ಬಜೆ ಆಗಲಿ ಅಥವಾ ದೊಡ್ಡ ಹಿಪ್ಪಲಿ ಆಗಲಿ ನಿಮಗೆ ಸ್ಪೂನಲ್ಲಿ ಬರೋ ಒಂದು ಸಾಧ್ಯತೆಗಳಿರುತ್ತೆ. ಅದನ್ನು ಸಪ್ರೇಟಾಗಿ ಮಾಡಿಬಿಟ್ಟು ಓನ್ಲಿ ಅದು ಏನೊಂದು ಲಿಕ್ವಿಡ್ ಫಾರ್ಮ್ ಇದೆ ಅದನ್ನು ಮಾತ್ರ ನೀವು ಹಾಲಿನಲ್ಲಿ ಬೆರೆಸ್ಕೊಂಡು ಕುಡಿಬೇಕು. ಈಗ ಈ ಒಂದು ಸೊಲ್ಯೂಷನ್ ಅಂತಂದರೆ ಏನು ನಾವು ಈ ಒಂದು ಲೇಹವನ್ನು ಮಾಡಿದ್ವಿ ಅದು ರೆಡಿಯಾಗಿದೆ. ವೃಶ್ಚಿಕ ಮತ್ತು ಧನಸ್ಸು ಮಿಶ್ರ ರಾಶಿಯವರಿಗೆ ಕಲ್ಲು ಸಕ್ಕರೆ ಮತ್ತು ದೊಡ್ಡ ಹಿಪ್ಪಲಿ ಲೇಹ. ಬೇಕಾಗುವ ಸಾಮಗ್ರಿಗಳು: ಹಾಲು, ದೊಡ್ಡ ಹಿಪ್ಪಲಿ, ಕಲ್ಲು ಸಕ್ಕರೆ, ಬಜೆ. ಮಾಡುವ ವಿಧಾನ: ಪಾತ್ರೆಗೆ ನೀರು, ಬಜೆಯನ್ನು ಹಾಕಿಕೊಂಡು ಬೇಯಿಸಿಕೊಳ್ಳಿ. ನಂತರ ಪುಟಾಣಿಗೆ ಕಲ್ಲು ಸಕ್ಕರೆ ಮತ್ತು ದೊಡ್ಡ ಹಿಪ್ಪಲಿಯನ್ನು ಹಾಕಿ ಕುಟ್ಟಿಕೊಂಡು ಕುದಿಯುತ್ತಿರುವ ನೀರಿಗೆ ಹಾಕಿ
ನಂತರ ಹಾಲನ್ನು ಹಾಕಿ ಮಿಕ್ಸ್ ಮಾಡಿಕೊಂಡರೆ ವೃಶ್ಚಿಕ ಮತ್ತು ಧನಸ್ಸು ಮಿಶ್ರ ರಾಶಿಯವರಿಗೆ ಕಲ್ಲು ಸಕ್ಕರೆ ಮತ್ತು ದೊಡ್ಡ ಹಿಪ್ಪಲಿಯ ಲೇಹ ಸಿದ್ಧ. ವೀಕ್ಷಕರೇ, ಸ್ಕಾರ್ಪಿಯೋ ಮತ್ತು ಸೆಜಿಟೇರಿಯಸ್ ಅಂದರೆ ಈ ವೃಶ್ಚಿಕ ಮತ್ತು ಧನುರ್ಮಿಶ್ರ ರಾಶಿಯವ್ರಿಗೆ ಈ ಗಂಟ್ಲು ನೋವಿಗೆ ಮತ್ತು ಕರ್ಕಶ ಧ್ವನಿಯನ್ನು ಹೋಗಲಾಡಿಸಲು ಹೇಗೆ ಕಲ್ಲು ಸಕ್ಕರೆ ಮತ್ತು ದೊಡ್ಡ ಹಿಪ್ಪಲಿಯ ಒಂದು ಲೇಹ್ಯ ತಯಾರಿಸ್ಬೋದು ಅಂತ ನೋಡಿದ್ವಿ. ಈಗ ಇವರಿಗೆ ಶುಂಠಿ ಮತ್ತು ಲವಂಗದ ಲೇಪ ಹೇಗೆ ತಯಾರಿಸೋದು, ಅದರಿಂದ ಇವ್ರಿಗೆ ಏನೆಲ್ಲ ಉಪಯೋಗಗಳಿವೆ ಅಂತ ನೋಡೋಣ. ಬನ್ನಿ, ಒಂದು ಈ ಲೇಪವನ್ನು ನಾವೇನು ಮಾಡ್ತಾ ಇದ್ದೀವಿ ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಏನಂತ ನೋಟ್ ಮಾಡ್ಕೊಳ್ಳಿ. ಕೊಬ್ಬರಿ ಎಣ್ಣೆ, ಶುಂಠಿ ಅಂದರೆ ಒಣ ಶುಂಠಿಯನ್ನು ಯೂಸ್ ಮಾಡ್ತಾ ಇದ್ದೀವಿ, ಅರಿಶಿಣದ ಪುಡಿ ಮತ್ತು ಲವಂಗ. ಈಗ ಮೊದಲಿಗೆ ಪಾತ್ರೆಯನ್ನು ಬಿಸಿ ಮಾಡಿಕೊಂಡು ಇದಕ್ಕೆ ನಾವು ಎಣ್ಣೆಯನ್ನು ಹಾಕ್ಕೊಳ್ಬೇಕು. 3 ಟೀ ಸ್ಪೂನಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಂಡು ಇದಕ್ಕೆ ಲವಂಗ ಒಂದು 10 ಲವಂಗವನ್ನು ನೀವು ಇದರಲ್ಲಿ ಹಾಕ್ಕೊಳ್ಳಿ, 10ರಿಂದ 11ರಷ್ಟು. ಮತ್ತು ಇದಕ್ಕೆ ಈ ಅರಿಶಿಣದ ಪುಡಿ ಅನ್ನು ನಾವು ಯೂಸ್ ಮಾಡ್ತಾ ಇದ್ದೀವಿ, ಒಂದು 1/4 ಚಮಚದಷ್ಟು ಅರಿಶಿಣದ ಪುಡಿ. ಸ್ವಲ್ಪ ಇದು ಬಿಸಿ ಆದ ನಂತರ ಇದಕ್ಕೆ ಒಣ ಶುಂಠಿ ಇದನ್ನು ಹಾಕ್ಕೊಳ್ಬೇಕು, ಅದೊಂದು 1/4 ಚಮಚದಷ್ಟು ಹಾಕ್ಕೊಳ್ಬೇಕು. ಇದಕ್ಕೆ ಕೊನೆಯದಾಗಿ ಮತ್ತೊಂದು ಸಾರಿ ನಾವು 2 ಟೀ ಸ್ಪೂನಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಳ್ಬೇಕು. ಈ ರೀತಿ ಕೊಬ್ಬರಿ ಎಣ್ಣೆಯನ್ನು ಹಾಕಿದ ನಂತರ ಮತ್ತೆ ಅದೇ ಒಂದು ಕಡಿಮೆ ಉರಿಯಲ್ಲಿ ಇದನ್ನು ಸ್ವಲ್ಪ ಬಿಸಿ ಮಾಡಿ. ಮತ್ತು ಇದನ್ನು ನೀವು ಮನೆಯಲ್ಲಿ ಮಾಡುವಾಗ 200 ml ಕೊಬ್ಬರಿ ಎಣ್ಣೆಯನ್ನು ತೊಗೊಂಡ್ರೆ 2 ಟೇಬಲ್ ಸ್ಪೂನ್ನಷ್ಟು ನೀವು ಈ ಶುಂಠಿ, ಒಣ ಶುಂಠಿಯ ಪುಡಿಯನ್ನು ತೊಗೊಳ್ಬೇಕು, ಮತ್ತು 1/4 ಚಮಚದಷ್ಟು ಅರಿಶಿಣದ ಪುಡಿ, ಮತ್ತು ಒಂದು 15ರಿಂದ 20 ಗ್ರಾಮ್ನಷ್ಟು ಲವಂಗವನ್ನು ತೆಗೆದುಕೊಂಡು ಈ ಒಂದು ಪ್ರೊಸೆಸ್ ನಾವೇನು ತೋರಿಸಿದ್ದೀವಿ ಅದೇ ರೀತಿ ಮಾಡಿಕೊಂಡು ಇದನ್ನು ನೀವು ವರ್ಷಗಟ್ಟಲೆ ನೀವು ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಬೋದು, ಶೇಖರಿಸಿ ಇಟ್ಕೊಳ್ಬೋದು. ಮತ್ತು ಇದನ್ನು ನೀವು ಆದಷ್ಟು ಫ್ರಿಜ್ನಲ್ಲಿ ಇಡೋದಾಗಲಿ ಅಥವಾ ಒಂದು ಉಷ್ಣತೆ ಇರುವಂಥ ಒಂದು ಪ್ಲೇಸ್ ಅಂತಂದರೆ ನೀವು ಎಲ್ಲಿ ಈ ಅಡುಗೆ ಮನೆಯಲ್ಲಾಗಲಿ ಅಥವಾ ಅಲ್ಲಿ ಎಲ್ಲಿ ನೀವು ಅಡುಗೆನ ಮಾಡ್ತೀರಾ ಆ ಒಂದು ಹವೆ ಏನಿದೆ ಇದಕ್ಕೆ ಟಚ್ ಆಗಬಾರ್ದು. ಆದಷ್ಟು ರೂಮ್ ಟೆಂಪ್ರೇಚರ್ ಅಂತ ನಾವೇನು ಹೇಳ್ತೀವಿ ಆ ಉಷ್ಣತೆಯಲ್ಲೇ ಈ ಒಂದು ಎಣ್ಣೆಯನ್ನು ನೀವು ಮಾಡಿದ್ದನ್ನು ಇಡಬೇಕು. ಈಗ ಇದು ರೆಡಿಯಾಗಿದೆ, ಇದನ್ನು ನಾವು ಒಂದು ಬೌಲಿಗೆ ಹಾಕ್ಕೊಳ್ಳೋಣ. ಇದರಲ್ಲಿ ನಾವು ಶುಂಠಿಯನ್ನು ಯಾಕೆ ಯೂಸ್ ಮಾಡ್ತಾ ಇದ್ದೀವಿ ಅದೊಂದು ಬಹಳ ಮುಖ್ಯವಾದಂಥ ಪ್ರಶ್ನೆ. ಮತ್ತು ಈ ಒಂದು ತೈಲ ಏನಿದೆ, ಈ ಲೇಪ ಏನಿದೆ, ಇದನ್ನು ನಾವು ಯಾವುದಕ್ಕೆ ಬಳಸ್ತೀವಿ ಅಲ್ವಾ, ಅದು ಬಹಳ ಮುಖ್ಯವಾದಂಥ ಒಂದು ಪ್ರಶ್ನೆ. ಇದನ್ನೆಲ್ಲ ಮಾಡಿ ನಾವು ರೆಡಿ ಇಟ್ಕೊಂಡಿದ್ದೀವಿ, ಬಟ್ ಇದು ಅದಕ್ಕೆ ಯೂಸ್ ಆಗುತ್ತೆ ಅಂದರೆ ವೃಶ್ಚಿಕ ಮತ್ತು ಈ ಧನುಸ್ ರಾಶಿಯವರಿಗೆ ಯಾವ ರೀತಿ ಒಂದು ಸಹಾಯ ಅವರ ಒಂದು ದೇಹದಲ್ಲಿ ಆಗುತ್ತೆ ಇದರಿಂದ ಅಂತ ಹೇಳಿ ತಿಳ್ಕೊಳ್ಳೋಣ. ಈ ಎಣ್ಣೆ ಏನಿದೆ ಇದನ್ನು ನೀವು ದಿವಸಕ್ಕೆ 2 ಬಾರಿ ಅಪ್ಲೈ ಮಾಡ್ಕೊಳ್ಬೇಕು. ಇಲ್ಲಿ ಎಲ್ಲಿ ಅಪ್ಲೈ ಮಾಡ್ಕೊಳ್ಬೇಕು, ನಿಮಗೆ ಈ ಗಡ್ಡದ ಹತ್ತಿರ ಅಥವಾ ತಲೆ ಕೂದಲಿನಲ್ಲಿ ಪ್ಯಾಚಸ್ ಆಗಿರುತ್ತೆ, ಅಲ್ಲಿ ಕೂದಲ ಮಾತ್ರ ಬೆಳೆಯೋದಿಲ್ಲ, ಅಲ್ಲಿ ಮಾತ್ರ ಇದನ್ನು ನೀವು ಅಪ್ಲೈ ಮಾಡಬೇಕು ದಿವಸಕ್ಕೆ 2 ಬಾರಿ. ಮತ್ತು ಇದನ್ನು 15 ನಿಮಿಷಗಳ ಕಾಲ ನೀವು ಎಲ್ಲಿ ಅಪ್ಲೈ ಮಾಡಿರ್ತೀರಿ ಅಲ್ಲಿ ಮಾತ್ರ ಅದು 15 ನಿಮಿಷಗಳ ಕಾಲ ಅದನ್ನು ಹಾಗೇ ಇಟ್ಕೊಳ್ಬೇಕು. ನಂತರ ಇದನ್ನು ಬಿಸಿ ನೀರಿನಿಂದ ನೀವು ಸೋಪನ್ನು ಅಪ್ಲೈ ಮಾಡಲಾರ್ದೇ ಬಿಸಿ ನೀರಿನಿಂದ ನೀವು ಇದನ್ನು ತೊಳ್ಕೊಳ್ಬೇಕು. ಇದೇ ರೀತಿ ನೀವು 1 ವಾರ ಮಾಡಿ ನಿಮ್ಗೆ ಅದೇನು ಪ್ಯಾಚಸ್ ಬರ್ತಾ ಇರುತ್ತೆ ಅದನ್ನು ನೀವು ಹೋಗಲಾಡಿಸ್ಬೋದು. ಇದನ್ನು ನಾವು ವೃಶ್ಚಿಕ ಮತ್ತು ಧನುಸ್ ರಾಶಿಯವರಿಗೆ ಹೇಳ್ತಾ ಇದ್ದೀವಿ. ಇದು ಇವರಿಗೆ ಮಾತ್ರ ಸೀಮಿತವಾಗಿಲ್ಲ, ಬೇರೆ ಎಲ್ಲ ರಾಶಿಯವರು ಕೂಡ ಇದನ್ನು ಯೂಸ್ ಮಾಡ್ಬೋದು. ಈ ತೊಂದರೆ ಇದ್ದವರು ಇದನ್ನು ಈ ಒಂದು ಲೇಪ, ಈ ಒಂದು ತೈಲವನ್ನು ನಾವೇನು ಮಾಡಿದ್ದೀವಿ ಇದನ್ನು ನೀವು ಅಪ್ಲೈ ಮಾಡಿಕೊಂಡು ಇದರಿಂದ ಒಂದು ಸೊಲ್ಯೂಷನನ್ನು ಪಡಿಬೋದು. ಈಗ ಈ ಲವಂಗ ಮತ್ತು ಶುಂಠಿಯ ಲೇಪ ರೆಡಿಯಾಗಿದೆ. ವೃಶ್ಚಿಕ ಮತ್ತು ಧನಸ್ಸು ಮಿಶ್ರ ರಾಶಿಯವರಿಗೆ ಶುಂಠಿ ಮತ್ತು ಲವಂಗದ ಲೇಪ. ಬೇಕಾಗುವ ಸಾಮಗ್ರಿಗಳು: ಕೊಬ್ಬರಿ ಎಣ್ಣೆ, ಒಣಶುಂಠಿ. ಸ್ನೇಹಿತರೆ, ಬನ್ನಿ ಇವತ್ತು ಯಾರ್ಯಾರು ಪತ್ರ ಬರೆದು ಅಥವಾ ಇಮೇಲ್ಸ್ ಕಳಿಸಿ ತಮ್ಮ ಸಮಸ್ಯೆಗಳನ್ನ ಹಂಚ್ಕೋತಾ ಇದ್ದಾರೆ, ಹಾಗೆ ಅವ್ರಿಗೆ ಏನೆಲ್ಲ ಸಮಾಧಾನ ಸಿಗುತ್ತೆ ಅಂತ ನೋಡೋಣ. ಆದರ್ಶ್ ಅವರೇ, ನಮ್ಮ ಮೊದಲನೇ ಇಮೇಲ್ನ ಸುಶೀಲಾ ಅನ್ನೋರು ಕಳಿಸಿದ್ದಾರೆ. ಇವ್ರು ಹೇಳ್ತಾರೆ, ನನಗೆ ವಯಸ್ಸು 26, ದೇಹದ ತುಂಬ
ಒಂದೊಂದು ಸರಿ ತುರಿಕೆ ಆಗುತ್ತೆ, ಅಂದರೆ ಸ್ಕಿನ್ ಇರಿಟೇಷನ್ ಆಗುತ್ತೆ ಅಂತ ಹೇಳಿದ್ದಾರೆ. ಕೆರೆದುಕೊಂಡ ಮೇಲೆ ಒಂದು ರೀತಿ ದಪ್ಪ ದಪ್ಪ ಗುಳ್ಳೆಗಳಾಗುತ್ತೆ, ಈ ಮಸ್ಕಿಟೋ ಕಚ್ಚಾದ್ಮೇಲೆ ಹೇಗೆ ಗುಳ್ಳೆಗಳಾಗುತ್ತೆ ಆ ರೀತಿ. ಸೊ ಇದಕ್ಕೆ ಏನು ಪರಿಹಾರ? ಆ ಗುಳ್ಳೆಗಳು ಸ್ವಲ್ಪ ಹೊತ್ತಾದ್ಮೇಲೆ ಹೋದ್ರೂ ಅದು ಮತ್ತೆ ಮತ್ತೆ ಇರಿಟೇಷನ್ ಆಗೋದ್ರಿಂದ ತುಂಬ ತೊಂದರೆ ಆಗ್ತಿದೆ. ಇದಕ್ಕೆ ಏನು ಪರಿಹಾರ ತಿಳಿಸಿ ಅಂತ ಕೇಳಿ. ಈಗ ನಿಮ್ಗೆ ತುರಿಕೆ ಆಗುವಂಥ ಅದೇನು ಚರ್ಮದ ಮೇಲೆ ಆಗ್ತಾ ಇದೆ, ಅಲ್ಲಿ ನೀವು ಈ ಬೇವಿನ ಎಣ್ಣೆಯನ್ನು ಸ್ವಲ್ಪ ಉಪ್ಪು ಮತ್ತು ಅರಿಶಿಣದ ಪುಡಿಯನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡಿ ಆ ಭಾಗದಲ್ಲಿ ಹಚ್ಕೊಳ್ಳಿ. ಇದು ಕ್ರಮೇಣವಾಗಿ ಕಡಿಮೆ ಆಗುತ್ತೆ. ಮತ್ತು ನೀವು ಬಳಸುವಂಥ ನೀರು, ಸ್ನಾನಕ್ಕೆ ಬಳಸುವಂಥ ನೀರಿನಲ್ಲಿ, ಬಿಸಿ ನೀರಿನಲ್ಲಿ ಸ್ವಲ್ಪ ಬೇವಿನ ಎಣ್ಣೆ ಇಲ್ಲದಿದ್ದರೆ ಬೇವಿನ ಸೊಪ್ಪು ಏನು ಬರುತ್ತೆ ಅದನ್ನು ಸ್ವಲ್ಪ ಜಜ್ಜಿಬಿಟ್ಟು ಆ ನೀರಿನಲ್ಲಿ ಹಾಕಿ ನಂತರ ನೀವು ಸ್ನಾನ ಮಾಡೋದು. ಆದಷ್ಟು ಆಯುರ್ವೇದಿಕ್ ಸೋಪ್ಗಳು ಬಂದಿದೆ ಈಗ. ಆಯುರ್ವೇದದಲ್ಲಿ ಬಳಸಲ್ಪಡುವಂಥ ಒಂದು ಏನು ಈ ಬೇವಿನ ಎಣ್ಣೆ ಆಗ್ಬೋದು, ಬೇವಿನ ಸೊಪ್ಪಿನಿಂದ ಮಾಡಿರುವಂಥ ಸಾಬೂನುಗಳು ಏನಿದೆ ಅದನ್ನು ನೀವು ನಿಮ್ಮ ಸ್ನಾನದ ವೇಳೆಯಲ್ಲಿ ನೀವು ಬಳಸ್ಬೋದು. ಇದರಿಂದ ಇದು ಕ್ರಮೇಣವಾಗಿ ನಿಮಗೇನು ಈ ತೊಂದರೆ ಇದೆ ಅದು ಹೊರಟೋಗುತ್ತೆ. ಆದಷ್ಟು ಇದು ನೋಡಿ, ಬೇಸಿಕಲಿ ಫುಡ್ ನೀವೇನು ತೊಗೊಳ್ತೀರ ಅದ್ರ ಮೇಲೆ ಕಂಟ್ರೋಲ್ ಮಾಡೋದು ಭಾಳ ಉತ್ತಮ. ಮೊಸರನ್ನು ನೀವು ಕಡಿಮೆ ತಿನ್ನಬೇಕು. ಮೊಸರು, ಹುಳಿ ಪದಾರ್ಥಗಳನ್ನು ಸ್ವಲ್ಪ ಕಡಿಮೆ ಮಾಡಿ ಆದಷ್ಟು ನಿಮ್ಮ ಸಾಂಬಾರುಗಳಾಗಲಿ ಸಾರುಗಳಾಗಲಿ ನೀವು ಮಾಡುವಾಗ ಆದಷ್ಟು ಹುಳಿಯನ್ನು ಕಡಿಮೆ ಮಾಡೋದು ತುಂಬ ಉತ್ತಮ. ಸುಶೀಲ ಅವರೇ, ನಿಮ್ಮ ಒಂದು ಸಮಸ್ಯೆಗೆ ಪರಿಹಾರ ದೊರಕಿದೆ ಅಂತ ಭಾವಿಸ್ತೀವಿ. ಬನ್ನಿ ವೀಕ್ಷಕರೇ, ಈಗ ಮುಂದಿನ ಇಮೇಲ್ ಯಾರು ಕಳಿಸಿದಾರೆ ಅಂತ ನೋಡೋಣ. ಶ್ಯಾಮಲಾ ಅನ್ನೋರು ಕಳಿಸಿದ್ದಾರೆ. ಇವರು ದೊಡ್ಡಬಳ್ಳಾಪುರದಿಂದ ಇಮೇಲ್ ಕಳಿಸಿದ್ದಾರೆ. ಇವರು ಹೇಳ್ತಾರೆ, ನನಗೆ ವಯಸ್ಸು 24, ಮುಖದ ಮೇಲೆ ಹಾಗೂ ಕೈಕಾಲುಗಳ ಮೇಲೆ ಅನವಶ್ಯಕ ಕೂದಲುಗಳು ಬೆಳೆದಿವೆ. ಇದನ್ನು ಕಡಿಮೆ ಮಾಡುವುದಕ್ಕೆ ಆಯುರ್ವೇದದ ರೀತಿಯಲ್ಲಿ ಏನೊಂದು ಪರಿಹಾರ ಇದೆ ಅಂತ ಕೇಳ್ತಾರೆ. ಈ ಹರಳೆಣ್ಣೆ ಅಂತ ನಾವೇನು ಹೇಳ್ತೀವಿ ಅದನ್ನು ನೀವು ಸ್ವಲ್ಪ ಮುಖಕ್ಕೆ ಫಸ್ಟ್ ಫೇಸಿಗೆ ಹಚ್ಕೊಂಡ್ಬಿಟ್ಟು, ಅಂದರೆ ನೀವು ಬೆಳಿಗ್ಗೆ ಎದ್ದ ನಂತರ ಮುಖವನ್ನು ತೊಳೆದುಕೊಂಡು ನಂತರ ಹರಳೆಣ್ಣೆಯನ್ನು ಹಚ್ಕೊಂಡು ಒಂದು 15 ನಿಮಿಷ ಕಾಲ ಹಾಗೆ ಬಿಡಿ. ನಂತರ ಈ ಟೊಮೆಟೊ ಮತ್ತು ನಿಂಬೆಹಣ್ಣಿನ ರಸವನ್ನು ಮಿಕ್ಸ್ ಮಾಡಿಕೊಂಡು ಆ ಪೇಸ್ಟ್ ಮಾಡ್ಕೊಳ್ಳಿ. ನಂತರ ಅದನ್ನು ಮುಖಕ್ಕೆ ನೀವು ಅಥವಾ ನಿಮ್ಮ ಕೈಗಳಿಗಾಗ್ಬೋದು ಕಾಲಿಗಳಿಗಾಗ್ಬೋದು ಹಚ್ಕೊಳ್ಳಿ. ಅದನ್ನು ಒಂದು 1/2 hour ಬಿಟ್ಟು ನಂತರ ನೀವು ಬಿಸಿ ನೀರಿನಲ್ಲಿ ಸ್ನಾನ ಮಾಡಿದರೆ ಈ ಒಂದು ತೊಂದರೆ ಏನಿದೆ ಆದಷ್ಟು ಕಡಿಮೆ ಆಗುತ್ತೆ. ನಿಮಗೆ ಕಂಪ್ಲೀಟಾಗಿ ಹೋಗೋದಿಲ್ಲ, ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ. ನಿಮ್ಗೆ ಅನ್ವಾಂಟೆಡ್ ಹೇರ್ಸ್ ಏನು ಗ್ರೋ ಆಗ್ತಾ ಇದೆ ಆದಷ್ಟು ನೀವು ಹೆಚ್ಚಿನ ಈ ಮಿಲ್ಕ್ ಪ್ರಾಡಕ್ಟ್ಸನ್ನು ತಗೊಳ್ಳೋದು ಮತ್ತು ಪ್ರೋಟೀನಸ್ ಫುಡ್ ಅನ್ನೋದು ಏನಿದೆ ಅದನ್ನು ನೀವು ಆದಷ್ಟು ಕಡಿಮೆ ಮಾಡಬೇಕಾಗತ್ತೆ. ಅದರಿಂದ ಬರುವ ಒಂದು ಸಂಭವ ಹೆಚ್ಚಿರುತ್ತೆ. ಆದ್ದರಿಂದ ನೀವು ಆದಷ್ಟು ಈ ಪ್ರೋಟೀನಸ್ ಫುಡ್ ಏನಿದೆ ಅದನ್ನು ಸ್ವಲ್ಪ ಕಡಿಮೆ ಮಾಡಬೇಕು. ಮತ್ತು ದಾಲ್ಗಳನ್ನು ಹೆಚ್ಚಾಗಿ ಸೇವಿಸುವ ಒಂದು ಕ್ರಮವನ್ನು ಇಟ್ಕೊಳ್ಳಿ. ಅಡುಗೆ ಮಾಡುವಾಗ ಒಗ್ಗರಣೆಯನ್ನು ನಾವು ಏನು ಹಾಕ್ತೀವಿ ಆದಷ್ಟು ತುಪ್ಪದಲ್ಲಿ ಒಗ್ಗರಣೆಯನ್ನು ಹಾಕೋದು, ಟೆಂಪರಿಂಗ್ ಅಂತ ಹೇಳಿ ಇಂಗ್ಲೀಷ್ನಲ್ಲಿ ಏನು ಹೇಳ್ತಾರೆ, ಅದನ್ನು ನೀವು ಮಾಡೋದು ತುಂಬ ಉತ್ತಮವಾದಂಥ ಒಂದು ಸಲಹೆ ಅಂತ ಹೇಳ್ತೀನಿ ನಾನು. ಮತ್ತು ಆದಷ್ಟು ನಿಮ್ಮ ರಾತ್ರಿಯ ಊಟವನ್ನು ಲಿಕ್ವಿಡ್ ಫಾರ್ಮ್ನಲ್ಲಿ, ಅಂತಂದರೆ ಆದಷ್ಟು ಇಲ್ಲದಿದ್ದರೆ ಫ್ರೂಟ್ಸನ್ನು ತಿನ್ನೋದು ಅಥವಾ ಹಣ್ಣಿನ ರಸವನ್ನು ನೀವು ರಾತ್ರಿ ಹೊತ್ತಿನಲ್ಲಿ ಕುಡಿದು ಮಲಗೋದು, ಅಷ್ಟೊಂದು ಮಾಡೋದು ಬಹಳ ಒಳ್ಳೆಯ ಅಭ್ಯಾಸ ಅಂತೇಳಿ ಹೇಳ್ಬೋದು. ಹಾಗೆ ಆದರ್ಶ್ ಅವರೇ, ನನ್ನದೊಂದು ಚಿಕ್ಕ ಪ್ರಶ್ನೆ ಇದೆ. ಈಗ ಎಷ್ಟೊಂದು ಜನಕ್ಕೆ ಊಟ ಆದ ತಕ್ಷಣ ಸ್ನಾನ ಮಾಡೋ ಒಂದು ಪದ್ಧತಿ ಇರುತ್ತೆ, ಅದರಿಂದ ಏನಾದರೂ ಹಾನಿ ಉಂಟಾಗುತ್ತಾ? ಅದು ಒಳ್ಳೆಯದಾ? ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ನೋಡಿ, ಈಗ ಡೈಜೆಷನ್ ಅನ್ನೋದಕ್ಕೆ ಏನು ಕ್ರಿಯೆ ಇದೆ ನಮ್ಮ ದೇಹದಲ್ಲಿ, ಜೀರ್ಣ ಆಗುವಾಗ ದೇಹದ ಉಷ್ಣತೆ ಬೇಕು. ದೇಹಕ್ಕೆ ಉಷ್ಣತೆಯಿಂದ, ಆ ದೇಹದ ಉಷ್ಣತೆಯಿಂದ ನಮ್ಮ ಜಠರದಲ್ಲಿ ಆ ಫುಡ್ ಏನು ನಾವು ತೊಗೊಂಡಿರ್ತೀವಿ ಅದು ಡೈಜೆಷನ್ ಆಗುತ್ತೆ. ಆ ಉಷ್ಣತೆ ಡೆವಲಪ್ ಆಗುತ್ತೆ ಯಾವಾಗ ನಾವು ಆಹಾರವನ್ನು ಸೇವಿಸಿದಾಗ. ಆ ಉಷ್ಣತೆ ಅಲ್ಲಿ ಫಾರ್ಮ್ ಆಗುತ್ತೆ. ಆಮೇಲೆ ನೀವು ಹೋಗ್ಬಿಟ್ಟು ತಣ್ಣೀರಿನ ಸ್ನಾನ ಅಥವಾ ಬಿಸಿನೀರಿನ ಸ್ನಾನ ಇಮಿಡಿಯೇಟಾಗಿ ನೀವು ಮಾಡಿದರೆ ಆ ಒಂದು ಕ್ರಿಯೆ ಏನು ನಡೀತಾ ಇದೆ ಅದಕ್ಕೆ ಒಂದು ಅಬ್ಸ್ಟ್ರಾಕಲ್ಸ್ ಇದ್ದಂಗೆ, ಅದು ನಿಂತು ಹೋಗೋದಿಲ್ಲ, ಒಂದು ಅಬ್ಸ್ಟ್ರಾಕಲ್ಸ್ ಕೊಟ್ಟಂಗೆ. ಇದರಿಂದ ನಿಮಗೆ ಮುಖ್ಯವಾಗಿ ಹೊಟ್ಟೆ ಉಬ್ಬಸ ಬರೋದು, ಮತ್ತು ಹೊಟ್ಟೆಯಲ್ಲಿ ಪೇನ್ ಬರೋದು, ವಾಮಿಟಿಂಗ್ ಸೆನ್ಸೇಷನ್ಸ್ ಬರೋದು, ಮತ್ತು ಇದರಿಂದ ರಕ್ತ ಒತ್ತಡ ಕೂಡ ಹೆಚ್ಚಾಗುತ್ತೆ. ಯಾಕಂದರೆ ನಮ್ಮ ದೇಹದಲ್ಲಿ ಒಂದು ಕ್ರಿಯೆ ನಡೀತಾ ಇರುವಾಗ ಒಂದು ಹಾರ್ಟ್ ಅಂದರೆ ಹೃದಯದ ಒಂದು ಏನು ಆ ಪಂಪಿಂಗ್ ಆಫ್ ಬ್ಲಡ್ ಫ್ಲೋ ಏನು ಮಾಡ್ತಾ ಇದೆ ಅದಕ್ಕೂ ಕೂಡ ಒತ್ತಡ ಕೊಟ್ಟ ಹಾಗೆ ನಾವು. ಸೊ ಆದ್ದರಿಂದ ಹೈಪರ್ ಟೆನ್ಷನ್ಸ್ ಕೂಡ ನಿಮಗೆ ಬರೋ ಸಾಧ್ಯತೆಗಳಾಗುತ್ತೆ. ಆದ್ದರಿಂದ ಯಾವುದೇ ರೀತಿಯಲ್ಲಿ ಊಟ ಮಾಡಿದ ನಂತರ ನೀವು ಸ್ನಾನ ಮಾಡುವ ಅಭ್ಯಾಸವನ್ನು ಇಟ್ಕೊಳ್ಬೇಡಿ. ಸ್ನಾನ ಮಾಡಿ ಬೇಕಿದ್ರೆ ಊಟ ಮಾಡಿ, ಆದರೆ ಊಟ ಮಾಡಿದ ನಂತರ ಸ್ನಾನ ಮಾಡೋದು ಒಳ್ಳೆಯದು. ಆದರ್ಶ್ ಅವರೇ, ತುಂಬ ಒಂದು ಒಳ್ಳೆಯ ಸಲಹೆಯನ್ನು ನೀಡಿದಿರಾ. ಹಾಗೆ ಇಂದಿನ ಸಂಚಿಕೆಯಲ್ಲಿ ಸ್ಕಾರ್ಪಿಯೋ ಮತ್ತು ಸೆಜಿಟೇರಿಯಸ್, ಈ ವೃಶ್ಚಿಕ ಮತ್ತು ಧನುರ್ಮಿಶ್ರ ರಾಶಿಯವರು ಹೇಗಿರಬೇಕು, ಅವರ ಲೈಫ್ ಸ್ಟೈಲ್, ಆಹಾರ ಪದ್ಧತಿ, ಇದ್ರ ಬಗ್ಗೆ ತುಂಬ ಒಂದು ಒಳ್ಳೆಯ ಮಾಹಿತಿಯನ್ನು ನೀಡಿದಿರಾ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ನಮಸ್ಕಾರ ವೀಕ್ಷಕರೇ, ಇಂದಿನ ಸಂಚಿಕೆಯಿಂದ ಸಾಕಷ್ಟು ಉಪಯುಕ್ತ ಮಾಹಿತಿಗಳನ್ನ ಪಡ್ಕೊಂಡಿದ್ದೀವಿ. ಸ್ಕಾರ್ಪಿಯೋ ಮತ್ತು ಸೆಜಿಟೇರಿಯಸ್ ಅಂದರೆ ವೃಶ್ಚಿಕ ಮತ್ತು ಧನುರ್ಮಿಶ್ರ
ಮಿಶ್ರ ರಾಶಿಯವರು ಹೇಗಿರಬೇಕು, ಅವರ ಆಹಾರ ಪದ್ಧತಿ ಹೇಗಿರಬೇಕು, ಜೀವನ ಶೈಲಿ ಹೇಗೆ ರೂಪಿಸ್ಕೋಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ವಿ. ಹಾಗೆ ನಾಳಿನ ಸಂಚಿಕೆಯಲ್ಲಿ ಈ ಸ್ಯಾಜಿಟೇರಿಯಸ್ ಮತ್ತು ಕೇಪ್ರಿಕಾನ್ ಅಂದರೆ ಧನುರ್ ಮತ್ತು ಮಕರ ಮಿಶ್ರ ರಾಶಿಯವರು ಹೇಗಿರಬೇಕು, ಅವರ ಒಂದು ಲೈಫ್ ಸ್ಟೈಲ್ ಅಥವಾ ಜೀವನ ಶೈಲಿ, ಆಹಾರ ಪದ್ಧತಿ, ಹೀಗೆ ಸಾಕಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ಅಲ್ಲಿವರೆಗೂ ನಮಸ್ಕಾರ.